ಹಿರಿಯ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಗೌರವ ಸೂಚಕವಾಗಿ ಕರ್ನಾಟಕ ಸರ್ಕಾರ 3 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಿಸಿದೆ. ಮಂಗಳವಾರ ಎಸ್.ಎಂ. ಕೃಷ್ಣ ನಿಧನರಾದ ಹಿನ್ನೆಲೆ ಇಂದು ಸಿರಾ ನಗರಸಭೆ ವತಿಯಿಂದ ಅಧ್ಯಕ್ಷರಾದ ಜೀಶನ್ ಮೊಹಮ್ಮದ್ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಗೌರವ ಸಮರ್ಪಿಸಿ ಪುನಃ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಸಿರಾ ನಗರಸಭೆ ಸಿಬ್ಬಂದಿಯಿಂದ 1 ನಿಮಿಷಗಳ ಕಾಲ ಶೋಕಾಚರಣೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಜೀಶನ್ ಮೊಹಮ್ಮದ್, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಇಂದು ಮುಂಜಾನೆ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದು 92 ವರ್ಷ ವಯಸ್ಸಿನ ಹಿರಿಯ ರಾಜಕಾರಣಿ ಸ್ವಲ್ಪ ಸಮಯದಿಂದ ಅನಾರೋಗ್ಯದಿಂದ ಬಳಲ್ತಿದ್ರು. ಕರ್ನಾಟಕ ರಾಜ್ಯದ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆ ಅಪಾರ. ಸಮಸ್ತ ಕರ್ನಾಟಕದ ಜನತೆ ಯಾವಾಗಲೂ ಋಣಿಯಾಗಿರ್ತಾರೆ. ಐಟಿ-ಬಿಟಿ ವಲಯ ಬೆಂಗಳೂರು ನಗರದಲ್ಲಿ ನೆಲೆ ನಿಂತು ಇಂದು ವಿಶ್ವವಿಖ್ಯಾತಿಯಾಗಲು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಯಾದ ಎಸ್.ಎಂ. ಕೃಷ್ಣ ಅವರು ಕಾರಣ ಎಂದು ತಿಳಿಸಿದ್ರು. ಎಲ್ಲರಿಗೂ ನಮಸ್ತೆ. ಈ ದಿವಸ ತುಂಬಾ ದುಃಖದ ದಿವಸ, ನಮ್ಮೆಲ್ಲರಿಗೂ ಕರ್ನಾಟಕ ಇಡೀ ರಾಜ್ಯಕ್ಕೂ ತುಂಬಾ ದುಃಖದ ದಿವಸ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿದೇಶಾಂಗ ಸಚಿವರು, ಆಮೇಲೆ ಮಾಜಿ ಗವರ್ನರ್ ಆದಂತ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಗೆ ಬಿಟ್ಟು ಹೋಗಿದ್ದಾರೆ. ಎಸ್.ಎಂ. ಕೃಷ್ಣ ಸಾಹೇಬರಿಗೆ ಅವರು ಎಷ್ಟು ನಾವು ನೆನ್ಸ್ಕೊಂಡಿದ್ರು ಕಮ್ಮಿ. ಯಾಕಂದ್ರೆ ಅವ್ರ ಕಾಲದಲ್ಲಿ, ಅವ್ರ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಮ್ದು ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿರೋದಕ್ಕೆ, ಆಮೇಲೆ ನಮ್ಮ ಬೆಂಗಳೂರು ನಗರ ಡೆವಲಪ್ಮೆಂಟ್ ಆಗಿದ್ದಕ್ಕೆ ನಮ್ಮ ಎಸ್.ಎಂ. ಕೃಷ್ಣ ಸಾಹೇಬ್ರೆ ಕಾರಣ ಅಂತ ಹೇಳುತ್ತಾ, ಆ ದೇವರಲ್ಲಿ, ಆ ಭಗವಂತನಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ರಾತ್ರಿ ಬೆಳಗಿನ ಜಾವ 2:30 ಸಮಯದಲ್ಲಿ ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಗವರ್ನರು, ವಿದೇಶಾಂಗ ಸಚಿವರಾಗಿರ್ತಕ್ಕಂಥವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದಕ್ಕೆ ನಾವು ಸಂತಾಪವನ್ನು ಸೂಚಿಸ್ತೀವಿ. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಸುಧಾರಣಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಮಾಡಬೇಕು ಅಂತಂತ ಅವರ ಕನಸು ನನಸಾಗಿದೆ. ಇದನ್ನು ಬೆಂಗಳೂರು ಈ ಲೆವೆಲ್ಲಿಗೆ ಬೆಳೀಲಿಕ್ಕೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಪರ ಕೆಲಸಗಳೇ ಸಾಕ್ಷಿಯಾಗಿದೆ. ಅವರು ಅನೇಕ ಸೆಂಟ್ರಲ್ ಮಿನಿಸ್ಟರ್ ಆಗಿ ಸಹಿತ ಕರ್ನಾಟಕವಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ದೇಶಕ್ಕಾಗಿ ಅವರ ಸೇವೆ ಅಪ್ರತಿಮವಾಗಿದೆ. ಅವರನ್ನು ನಾವು ಮುಂದಿನ ಜನಾಂಗ ಇರೋವರೆಗೂ ಸಹಿತ ಅವ್ರನ್ನ ನೆನಪನ್ನು ನಾವು ನೆನಪಿನಲ್ಲಿ ಇರ್ತೀವಿ. ಅವರ ಕೆಲಸಗಳನ್ನ ಸಹಿತ ನಾವು ನೆನೆಸ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಇವತ್ತು ಮರಣ ಹೊಂದಿರೋದಕ್ಕಾಗಿ ನಾವೆಲ್ಲರೂ ಸಹಿತ ದುಃಖತರಾಗಿ ನಮ್ಮ ನಗರಸಭಾ ವತಿಯಿಂದ ಈ ದಿನ ಬಾವುಟವನ್ನು ಅರ್ಧ ಮಟ್ಟದಲ್ಲಿ ನಾವು ಇಳಿಸಿ ಸಕಲ ಗೌರವವನ್ನು ನಾವು ನೀಡಿದ್ದೀವಿ. ಖಂಡಿತ ಅವರು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ. ಸುಮಾರು 92 ವರ್ಷ ವಯಸ್ಸಾಗಿದೆ. ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ಇವತ್ತು ನಿಧನರಾಗಿದ್ದಾರೆ. ಅವರು ಒಂದಲ್ಲ ಎರಡಲ್ಲ, ಅವರು ಮಾಡಿರ್ತಕ್ಕಂಥ ಕೆಲಸಗಳು ನೂರಾರಿದೆ. ಹಂಗಾಗಿ ಅವ್ರಿಗೆ ಒಂದೇ ಕೆಲಸದಿಂದ ಅವರು ಸೀಮಿತವಾಗಿಲ್ಲ. ಅವ್ರಿಗೆ ಮುಖ್ಯವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ದಾರೆ, ಸಿಲಿಕಾನ್ ಸಿಟಿ ಥರ. ಅದಕ್ಕೆ ಅವರು ಯಾವತ್ತಿದ್ರು ಅವರು ಅವರ ಕೆಲಸಗಳು ಬೆಂಗಳೂರನ್ನ ಕೊಂಡಾಡ್ತಾರೆ ಜನರು. ಈ ಸಂದರ್ಭದಲ್ಲಿ ಸಿರಾ ನಗರಸಭೆ ಪೌರಾಯುಕ್ತರಾದ ರುದ್ರೇಶ್, ಶಿರಾ ನಗರಸಭೆ ಸಿಬ್ಬಂದಿ ವರ್ಗದವರು, ಪ್ರಮುಖರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.